ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶೋಷಿತರ ಸ್ವಾಭಿಮಾನದ ಹೋರಾಟ. ಕರ್ನಾಟಕ ರಾಜ್ಯದಲ್ಲಿ ಇದೀಗ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನೂತನ ಸಚಿವ ಸಂಪುಟ ರಚನೆಯಾಗಿದೆ. ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿರುವ ಈ ನಾಡಿನ ಶೋಷಿತ ಸಮುದಾಯದ, ಅದರಲ್ಲೂ ದಲಿತ ಸಮುದಾಯದ ರಾಜಕೀಯ ಧುರೀಣರನ್ನ ಕಡೆಗಣಿಸುತ್ತಾ ಬಂದಿರುವುದು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿದೆ. ಬಿ ಬಸವಲಿಂಗಪ್ಪ, ಕೆ.ಎಚ್. ನಂಗನಾಥ್, ಬಿ ರಾಚಯ್ಯ, ಎನ್ ರಾಚಯ್ಯ, ಶ್ರೀನಿವಾಸ್ ಪ್ರಸಾದ್, ಟಿ.ಎನ್. ನರಸಿಂಹಮೂರ್ತಿ ಹೀಗೆ ಹತ್ತಾರು ಮುಖಂಡರುಗಳನ್ನ ಹೆಸರಿಸಬಹುದು. ಇದು ಕಾಂಗ್ರೆಸ್ ಪಕ್ಷವು ಎಸಗಿರುವ ನಯವಂಚನೆಗೆ ಸಾಕ್ಷಿ. ಈ ನಯವಂಚನೆಯ ಮುಂದುವರಿಕೆಗೆ ಮತ್ತಷ್ಟು ಸಾಕ್ಷಿ ಅಂದ್ರೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ ಮುಂತಾದ ಹಿರಿಯರನ್ನ ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸದೆ ಮತ್ತೆ ಅನ್ಯಾಯ ಎಸಗುತ್ತಲೇ ಮುನ್ನಡೆಸ್ತಾ ಇರುವಂತದ್ದು. ದಲಿತರು ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಅಂತ ಎದೆಯುಬ್ಬಿಸಿ ಹೇಳುವ ನಾಯಕರುಗಳು ದಲಿತರಿಗೆ ಮುಖ್ಯಮಂತ್ರಿ ಪದವಿ ಇರಲಿ, ಸಚಿವ ಸಂಪುಟಕ್ಕೆ ಸೇರಲು ಹರಸಾಹಸ ಮಾಡುವಂತೆ, ದುಂಬಾಲು ಬೀಳುವಂತೆ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಈ ಎಲ್ಲಾ ಹುನ್ನಾರಗಳನ್ನ ದಲಿತ ಸಮುದಾಯ ಬಹಳ ಎಚ್ಚರದಿಂದ ಗಮನಿಸ್ತಾ ಇದೆ. ಈ ಹಿಂದೆ ದಲಿತರನ್ನ ಕಡೆಗಣಿಸಿದ್ದಕ್ಕೆ ಅಧಿಕಾರ ಕಳೆದುಕೊಂಡಿದ್ದನ್ನ ನೆನಪಿಸುತ್ತಿದೆ. ದಲಿತ ಸಮುದಾಯದ ಹಿರಿಯ ನಾಯಕರು, ಸಮಶೋಷಿತ ಜನತೆಯ ಆಶಾ ಕಿರಣವಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರನ್ನ ಮೊದಲ ಹಂತದ ಸಚಿವ ಸಂಪುಟ ಈ ನಾಡಿನ ದಲಿತರು ಮತ್ತು ದಲಿತ ಸಮುದಾಯಕ್ಕೆ ಮಾಡಿರುವ ಮಹಾಮೋಸ, ಅನ್ಯಾಯದ ಪರಮಾವಧಿ ಎಂಬುದು ನಮ್ಮ ಕರ್ನಾಟಕ ರಾಜ್ಯ ದಲಿತರು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ನೇರ ಆರೋಪ ಮತ್ತು ಖಂಡನೀಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ, ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿ ಆಯಾ ಇಲಾಖೆಗಳಲ್ಲಿ ಸಮರ್ಥವಾಗಿ, ದಕ್ಷತೆ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿರುವ, ರಾಜ್ಯದಲ್ಲಿ ನಡೆದ ಎಲ್ಲಾ ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿ ರಾಜ್ಯದಾದ್ಯಂತ ಚುನಾವಣಾ ಪ್ರಚಾರ ಕೈಗೊಂಡು ಚುನಾವಣೆ ಉಪಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಕಾರಣೀಭೂತರಾಗಿರುವ, ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಲು ಹಗಲಿರುಳು ಶ್ರಮಿಸಿ ಯಶಸ್ವಿಯಾಗಿರುವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉತ್ತಮ ಖಾತೆ ನೀಡಿ ಸಚಿವ ಸಂಪುಟಕ್ಕೆ ಸೇರ್ಪಡಿಸಿ ದಲಿತ ಸಮುದಾಯದ ಸಮರ್ಥ ನಾಯಕರಿಗೆ ರಾಜಕೀಯ ಮನ್ನಣೆ ನೀಡುವಂತೆ ಆಗ್ರಹಿಸುತ್ತಿದ್ದೇವೆ. ಮುಂಬರುವ ಎಲ್ಲಾ ಜಿಲ್ಲಾ, ತಾಲೂಕಿನ ಜಿಬಿಎ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಬಹುಮುಖ್ಯ ಎಂಬುದನ್ನ ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮನವರಿಕೆ ಮಾಡುತ್ತಿದ್ದೇವೆ. ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯವ್ಯಾಪಿ ಹೋರಾಟದ ಹಾದಿ ಹಿಡಿಯುವುದು ಅನಿವಾರ್ಯ. ಇದು ಮಾತ್ರವಲ್ಲ, ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ದಲಿತ ವಿರೋಧಿ ನೀತಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ. ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆಗಳು ಆರಂಭವಾಗಲಿ ಎಂಬ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ. ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ, ಎಚ್.ಸಿ. ಸಿದ್ದಲಿಂಗಯ್ಯ, ಪುರುಷೋತ್ತಮ್, ಮಾಜಿ ಮೇಯರ್ ಡಿ.ಜಿ. ಸಾಗರ್, ವಾಣಿ ಶಿವರಾಮ್, ಗುರುಪ್ರಸಾದ್ ಕೆರೆಗೋಡು, ಸಿ.ಎಂ. ಮುನಿಯಪ್ಪ, ಹಿಂದೂಧರ್ ಹೊನ್ನಾಪುರ, ಎನ್. ಮುನಿಸ್ವಾಮಿ, ಮಾವಳ್ಳಿ ಶಂಕರ್, ಡಾಕ್ಟರ್ ಎಂ. ವೆಂಕಟೇಸ್ವಾಮಿ, ಡಿ. ಶಿವಶಂಕರ್, ವಿ. ನಾಗರಾಜ್, ಎನ್. ಮೂರ್ತಿ, ಅಣ್ಣಯ್ಯ, ಜಂಬೂದ್ವೀಪದ ಸಿದ್ರಾಯಿ, ಎಚ್. ಮಾರಪ್ಪ, ಹೆಣ್ಣೂರು ಶ್ರೀನಿವಾಸ್, ಪಿಟಿಸಿಎಲ್ ಮಂಜುನಾಥ್, ಮುನಿ ಆಂಜನಪ್ಪ, ಕಮಲಮ್ಮ, ಡಾಕ್ಟರ್ ದೇವಾನಂದ್, ಜೈಕಾಂತ್, ಚಾಲುಕ್ಯ, ಸಿದ್ದಪ್ಪ, ಜೆ.ಕೆ.ವಿ.ಕೆ, ಶ್ರೀ ರುದ್ರಮುನಿ, ಬಿ. ಶಿವಣ್ಣ, ತುಮಲಾ ರಾಮಣ್ಣ, ರಾಜಗೋಪಾಲ್, ಸೋಮಶೇಖರ್ ಬಣ್ಣದಮನೆ, ಎಸ್. ಶೇಖರಪ್ಪ, ಸೋಮಶೇಖರ್ ತುಮಕೂರು, ಬಾಬು ಪಾಸ್ವಾನ್ ಹಾಗೂ ದಲಿತ ಸಂಘಟನೆಗಳ ಎಲ್ಲಾ ಸಂಸ್ಥೆಗಳ ಕರ್ನಾಟಕದ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ರಾಮಪುರದಿಂದ ಗುರುದೇವ್ ಅಂತೇಳಿ ದಲಿತ ಮುಖಂಡ. ಈಗೇನು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ, ಕಾರಣ ಇಷ್ಟೇ, ಶತಮಾನಗಳಿಂದ ಈ ದಲಿತ ಸಮುದಾಯನ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೊಂಡಿದ್ದ ಕಾಂಗ್ರೆಸ್ ಸರ್ಕಾರ ಇಂದು ನಮಗೆ ದೊಡ್ಡ ಮೋಸ ಮಾಡಿದೆ. ಯಾಕೆಂತಂದ್ರೆ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಆಗ್ಬೋದು, ಬಿ ರಾಚಯ್ಯ ಇರ್ಬೋದು, ಎನ್ ರಾಚಯ್ಯ ಇರ್ಬೋದು, ಮತ್ತೆ ದ್ರೋಣಾರಾಯಣ ಇರ್ಬೋದು, ಇವ್ರಿಗೆಲ್ಲ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತೇಳಿ ಅದಕ್ಕೆ ದಿಕ್ ತಪ್ಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಈಗ ಸಚಿವ ಸಂಪುಟ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಎರಡನೇ ಸಚಿವ ಸಂಪುಟದಲ್ಲಿ ಎಚ್.ಸಿ. ಮಹದೇವಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯನ್ನೇ ಮುಂದುವರಿಲಿ ಅಂತ ನಾವು ಒಕ್ಕೂರಲಿಂದ ಕೇಳ್ಕೊಳ್ತಿದ್ವಿ. ಏನಾದ್ರೂ ಎಚ್.ಸಿ. ಮಹದೇವ್ ಸಾಹೇಬ್ರಿಗೆ ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಸ್ಥಾನ ನೀಡಿ ಹೋದಲ್ಲಿ ಮುಂದೆ ಬರುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಹೀನಾಯ ಸೋಲು. ಯಾಕಂತಂದ್ರೆ ದಲಿತ ಸಮುದಾಯ 96% ದಲಿತ ಸಮುದಾಯ ಕಾಂಗ್ರೆಸ್ಗೆ ಓಟ್ ನೀಡ್ತಾ ಇದೆ, ಶತಮಾನಗಳಿಂದನೂ ನೀಡ್ತಾ ಬಂದಿದೆ. ಸೊ ಅದರಿಂದ ನಮ್ಮ ಆಗ್ರಹ ಏನಂತಂದ್ರೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಾಹೇಬರು ದಲಿತರ ಧ್ವನಿ, ದಲಿತರ ಆಶಾ ಕಿರಣ, ಶೋಷಿತ ಸಮುದಾಯದಿಂದ ಬಂದಿರೋರು. ಇವರು
ಮತ್ತೆ 6 ಬಾರಿ ಶಾಸಕರಾಗಿ 4 ಬಾರಿ ಸಚಿವರಾಗಿ ಒಳ್ಳೆ ಉತ್ತಮವಾದ ಸರ್ಕಾರ ನಡೆಸಿದ್ದಾರೆ. ಸೊ ದಯಮಾಡಿ ಅದರಿಂದ ಸಚಿವ ಸಂಪುಟದಲ್ಲಿ ಎಚ್ ಸಿ ಮಹದೇವ್ ಸಾಹೇಬರಿಗೆ ಉನ್ನತ ಸ್ಥಾನ ನೀಡಲೇಬೇಕಂತ ನಾವು ಆಗ್ರಹ ಮಾಡ್ತಿದ್ದೀವಿ. ನಾವು ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ರಾಮಾಪುರ ಬ್ಲಾಕ್ ಕಾಂಗ್ರೆಸ್ ಎಸ್ ಸಿ ಘಟಕದ ಅಧ್ಯಕ್ಷರಾದ ರಾಮಲಿಂಗಂ ಅಂತ ನಾನು ಮಾತಾಡ್ತಾ ಇರೋದು. ಬಂಧುಗಳೇ, ಇಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಏನು ಸ್ಟ್ರೈಕ್ ನಡೀತಾ ಇದೆ, ಇದು ಭಾರಿ ಅನ್ಯಾಯದ ಒಂದು ಹೋರಾಟವಾಗಿದೆ. ನಮ್ಮ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬ್ರವರಿಗೆ ಸಚಿವ ಸ್ಥಾನ ಕೊಡಲು ಒಂದು ಅಡ್ವಾನ್ಸ್ ಆಗಿ ಒಂದು ಬರೀ ಟೆಸ್ಟ್ ಮಾತ್ರ ಇದು ಒಂದು ಫ್ರೀಡಂ ಪಾರ್ಕ್. ಈಗ ಅವ್ರಿಗೆ ಏನಾದ್ರೂ ಸರ್ಕಾರದಲ್ಲಿ ಅವರು ಉನ್ನತ ಸ್ಥಾನದ ಸಮಾಜ ಕಲ್ಯಾಣ ಸಚಿವರನ್ನ ಮುಂದುವರಿಸಿಲ್ಲ ಅಂದ್ರೆ ಹೀನಾಯವಾಗಿ ಕಾಂಗ್ರೆಸ್ ಸೋಲಂತೂ ಖಂಡಿತ ಹಾಗೆ ಆಗುತ್ತೆ. ಕಾರಣ ನಮ್ಮ ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇಡೀ ಧ್ರುವನಾರಾಯಣ ಇರ್ಬೋದು ಮತ್ತೆ ಶ್ರೀನಿವಾಸ ಪ್ರಸಾದ್ ಇರ್ಬೋದು, ಅವ್ರು ಬಿಟ್ರೆ ಈಗ ಇರೋದು ಒಬ್ರೇ ನಮ್ಮ ಎಸ್ ಸಿ ಮಹದೇವಪ್ಪ ಅವರು. ಇವರು ನಮ್ಮ ದಲಿತರ ಆಶಾಕಿರಣ, ಹಿಂದುಳಿದ ವರ್ಗಗಳ ನಾಯಕರು. ಹಾಗಾಗಿ ಈ ಮತಗಳನ್ನ ನಾವು ಇರ್ಬೇಕಾದ್ರೆ ಕಾಂಗ್ರೆಸ್ ಇರ್ಬೇಕಾದ್ರೆ ಅವರೇ ಮುಖ್ಯ ಕಾರಣ. ಅವ್ರಿಗೆ ಇಲ್ಲ ಅಂದ್ರೆ ಖಂಡಿತ ನಾವು ಅವರ ಹಿಂದೆ ನಾವು ಅವರ ಹೆಜ್ಜೆ ಎಲ್ಲಿ ಇರ್ತಾರೆ ಅಲ್ಲಿ ಇಟ್ಟು ಕಾಂಗ್ರೆಸ್ ಹೀನಾಯ ಸೋಲಿಗೆ ಅನುಭವಿಸುವ ಒಂದು ಸನ್ನಿವೇಶ ಬರ್ತದೆ. ಆದ್ದರಿಂದ ದಯಮಾಡಿ ಅವರಿಗೆ ಸಚಿವ ಸ್ಥಾನ ನೀಡಲು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಅವರು ಅವ್ರನ್ನ ಮನವೊಲಿಕೆ ಸಚಿವ ಸಂಪುಟದಲ್ಲಿ ಅವ್ರನ್ನ ಸೇರಿಸ್ಕೊಳ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ.